ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತು ನೋಡ್ತಾ ಇರೋ ಜಾಗ ರಂಗೋಲಿ ಗಾರ್ಡನ್ ಅಂತ. ಈ ಜಾಗದ ಸ್ಪೆಷಾಲಿಟಿ ಏನು ಅಂತಂದರೆ, ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಅಥವಾ ನಮ್ಮ ಚಿಕ್ಕ ವಯಸ್ಸಿನ ಆಟ ಪಾಠಗಳು ಮತ್ತು ಅಲ್ಲಿನ ಆಗಿನ ಬದುಕುವ ಶೈಲಿ ಮತ್ತು ಹಾಗೆ ಆಗಿನ ಪದಾರ್ಥಗಳು, ಅದ್ರ ಬಗ್ಗೆ ಎಲ್ಲ ನೋಡ್ಬೋದು. ಇಲ್ಲಿ ತುಂಬ ನೀಟಾಗಿ ಸಹ ಮಾಡಿಟ್ಟಿದ್ದಾರೆ. ಗೊಂಬೆಗಳ ಥರ ಮಾಡಿ ನಮಗೆ ನೋಡೋದಕ್ಕೂ ಖುಷಿಯಾಗುತ್ತೆ. ಮತ್ತು ನಮಗೆ ಏನೋ ಒಂಥರ ಹೆಂಗೆ ಫೀಲ್ ಆಗುತ್ತೆ ಅಂದರೆ, ನಾವು ನಮ್ಮ ಹಳೆ ನೆನಪುಗಳೆಲ್ಲ ಮತ್ತೆ ವಾಪಸ್ ಬರೋ ಥರ. ನಮ್ಮ ಚೈಲ್ಡ್ಹುಡ್, ನಾವು 90 ಕಿಡ್ಸ್ ಅಂತ ಏನು ಹೇಳ್ತೀವಲ್ವ, ಸೊ ನಮಗೆ ಆಲ್ಮೋಸ್ಟ್ ಇದರಲ್ಲಿ ಒಂದು 30-40% ಆದರೂ ನಾವು ಈ ಚಟುವಟಿಕೆಗಳನ್ನೆಲ್ಲ ಮಾಡೇ ಇರ್ತೀವಿ. ಅಂಥ ಚಟುವಟಿಕೆಗಳನ್ನ ಇಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನೋಡಿಕೊಂಡು ಹಾಗೆ ನಾವು ಈಗಿನ ಜನ್ರೇಷನ್ ಕಿಡ್ಸ್ ಏನಂತ ಇದ್ದಾರಲ್ವ, ಅವ್ರಿಗೆ ಸಹ ತೋರಿಸಿದ್ರೆ ಗೊತ್ತಾಗುತ್ತೆ, ಓ ಈ ಥರ ಎಲ್ಲ ಇತ್ತಾ ಅಂತ. ಅವ್ರಿಗೆ ಎಷ್ಟೊಂದು ಇದರಲ್ಲಿ 10% ಸಹ ಗೊತ್ತಿರುತ್ತೋ ಇಲ್ಲ. ಅವ್ರಿಗೆಲ್ಲ ಈ ಥರ ಆಟಗಳಿತ್ತು, ಮತ್ತು ಈ ಡಿಫ್ರೆಂಟಾಗಿ ಅಡುಗೆಗಳು ಮಾಡ್ತಿದ್ರು, ಮತ್ತು ಡಿಫ್ರೆಂಟಾಗಿ ದಿನಸಿ ಎಲ್ಲ ಯೂಸ್ ಮಾಡ್ತಿದ್ರು. ಆ ಮನೆಗಳಾಗಿರ್ಬೋದು, ಆ ಡಿಫ್ರೆಂಟ್ ಶೈಲಿ ಆಗಿರ್ಬೋದು. ಸೊ ಅದನ್ನೆಲ್ಲ ನೋಡೋಣ ಬನ್ನಿ. ವಧುವರರ ತಯಾರಿ ಈ ಥರ ಇತ್ತು ಆಗಿನ ಕಾಲದಲ್ಲಿ. ತುಂಬ ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ. ಈ ಗೊಂಬೆಗಳನ್ನ ಅವರು ಮೇಂಟೈನ್ ಸಹ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡಿ, ಇಲ್ಲಿ ಏನೋ ಚರ್ಚೆ ನಡೀತಿದೆ. ಇದು ಏನೋ ಸಾಲ ವಸೂಲಿನ. ಇಲ್ಲಿ ಇದ್ರ ಇನ್ಫಾರ್ಮೇಷನ್ ಸಹ ಡೆಸ್ಕಲ್ಲಿ ಮೀನ್ಸ್ ಇನ್ಫಾರ್ಮೇಷನ್ ಬೋರ್ಡ್ ಸಹ ಹಾಕಿರ್ತಾರೆ. ಸೊ ನಾವಲ್ಲಿ ಓದ್ಕೊಂಡು ಸಹ ಇನ್ಫಾರ್ಮೇಷನ್ ತಿಳ್ಕೊಬೋದು. ಹಸುಕರು ನೋಡಿ ಎಷ್ಟು ಚೆನ್ನಾಗಿದೆ. ಆಗಿನ ಕಾಲದ ಚಿತ್ರಣವನ್ನು ತುಂಬ ನೀಟಾಗಿ ಮತ್ತು ತುಂಬ ಇನ್ಫಾರ್ಮೇಟಿವ್ ಆಗಿ ಸಹ ಮಾಡಿದ್ದಾರೆ ಗೊಂಬೆಗಳಲ್ಲಿ. ಸೊ ಅದು ನಮಗೆ ಒಂಥರ ವೈಶಿಷ್ಟ್ಯತೆ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಆ ಎತ್ತಿನ ಗಾಡಿ, ಮತ್ತು ಅಲ್ಲಿ ಆ ಎತ್ತಿನ ಗಾಡಿಗೆ ಕಟ್ಟಿರೋ ಎತ್ತುಗಳು ಸಹ ಎಷ್ಟು ರಿಯಲಿಸ್ಟಿಕ್ಕಾಗಿ ಕಾಣಿಸುತ್ತಲ್ವ. ಇಲ್ಲಿ ನೋಡಿ, ಪಂಚಾಯಿತಿ ಕಟ್ಟೆ ಥರ ಇದೆ. ನಾಯಿ ನೋಡಿ, ನಾವು ನೋಡಿದ ತಕ್ಷಣ ನಿಜವಾಗ್ಲೂ ನಾಯಿನೇ ಕೂತಿದೆಯೇನೋ ಅಂದ್ಕೊಂಡ್ಬಿಡ್ಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದೆಲ್ಲ ಹೆಂಗೆ ಅನಿಸುತ್ತೆ ಅಂದರೆ, ನಮಗೆ ಎಲ್ಲ ಮತ್ತೆ ಆ ಮೆಮೊರೀಸ್ ಆಗಿರ್ಬೋದು, ಆ ನಾವೇನೇನು ಮಾಡಿದ್ವಿ, ನಾವು ನೋಡಿದ್ವಿ, ಅವರ ಡ್ರೆಸ್ಸಿಂಗ್ ಸ್ಟೈಲು, ಸೊ ವೇಷಭೂಷಣ ಅಂತಾರಲ್ವ, ಅದನ್ನೆಲ್ಲ ಮತ್ತೆ ನೆನಪಿಸುತ್ತೆ ನಮಗೆ. ಇಷ್ಟು ಚೆನ್ನಾಗಿ ಏನೋ ಒಂಥರ ಆ ವೇಷಭೂಷಣಗಳಿಂದಲೇ ನಮ್ಮ ಕಲ್ಚರ್ ಇದು ಅನ್ನೋ ರೀತಿ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಅಲ್ವಾ.